ಬರೋಬ್ಬರಿ 81 ದಿನಗಳ ಬಳಿಕ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ದರ್ಶನ್ ರವರಿಗೆ ಹೊರ ಜಗತ್ತಿನ ದರ್ಶನವಾಗಿದೆ ಅಂತ ಹೇಳ್ಬಹುದು. ಹಾಗಂತ ಅವರಿಗೇನು ಜಾಮೀನು ಸಿಕ್ಕಿಲ್ಲ. ಜೈಲಿನ 4 ಗೋಡೆಗಳ ಮಧ್ಯೆ ವಿಲಿ ಅಂತ ಒದ್ದಾಡಿದ ನಟ ದರ್ಶನ್ ರವರು ನಿನ್ನೆ ಸಿಟಿ ಕೋರ್ಟ್ಗೆ ಹಾಜರು ಮಾಡಲಾಗಿತ್ತು. ಈ ನಿಟ್ಟಿನಲ್ಲಾದರೂ ಹೊರ ಜಗತ್ತಿನ ದರ್ಶನ ಆಗಲಿ ಎಂಬ ಒಂದು ನಿಟ್ಟಿನಲ್ಲಿ ಬೂದು ಬಣ್ಣದ ಫುಲ್ ಓವರ್ ನೀಲಿ ಬಣ್ಣದ ದರ್ಶನ್ ರವರು ಪೊಲೀಸ್ ವಾಹನದಿಂದ ಕೋರ್ಟ್ಗೆ ಆಗಮಿಸಿದ್ದರು. ಸದಾಕಾಲ ಬಾಡಿಗಳ ಜೊತೆಯೇ ತಿರುಗಾಡುತ್ತಿದ್ದ ನಟ ದರ್ಶನ್ ರವರು ಅಂದು ಕೂಡ ಭರ್ಜರಿಯಾಗಿ ಪೊಲೀಸ್ ಭದ್ರತೆಯನ್ನು ಕೊಡುತ್ತಿದ್ದರು. ಈಗಲೂ ಕೂಡ ಪೊಲೀಸ್ ಭದ್ರತೆಯನ್ನು ಕೊಟ್ಟಿದ್ದಾರೆ. ಆದರೆ ವ್ಯತ್ಯಾಸ ಇಷ್ಟೇ, ಅಂದು ದರ್ಶನ್ ಸ್ಟಾರ್ ಹೀರೋ ಆಗಿದ್ದರು, ಆದರೆ ಈಗ ಕೊಲೆ ಆರೋಪಿಯಾಗಿದ್ದಾರೆ. ಜೈಲಿಗೆ ಬಂದಂತ ವಿನೀಶ್ ತಂದೆಯನ್ನು ನೋಡಿ ಮಗ ವಿನೀಶ್ ತುಂಬಾನೇ ಬೇಜಾರು ಮಾಡಿಕೊಂಡಿದ್ದು ತಾಯಿ ಬಳಿ ಕಣ್ಣೀರು ಹಾಕಿದ್ದಾನೆ ಅಂತಾನೆ ಹೇಳಬಹುದು. ಹಾಗಾದ್ರೆ ವಿನೀಶ್ ತಾಯಿಯ ಎದುರಿಗೆ ತಂದೆಯ ಬಗ್ಗೆ ಹೇಳಿದ್ದಾದರೂ ಏನು, ಬನ್ನಿ ನೋಡೋಣ. ಮಧ್ಯಾಹ್ನದ ವೇಳೆಗೆ ನಟ ದರ್ಶನ್ ರವರು ಕೋರ್ಟ್ಗೆ ಆಗಮಿಸಿದಾಗ ಅಲ್ಲಿ ಜನಜಂಗುಳಿ ದರ್ಶನ್ ರವರ ಫ್ಯಾನ್ಸ್ ಒಂದೆಡೆಯಾದರೆ ಇನ್ನೊಂದೆಡೆ ಲೆಕ್ಕವಿಲ್ಲದಷ್ಟು ವಕೀಲರು ಪ್ರಕರಣದ A1 ಆರೋಪಿ ಪವಿತ್ರಗೌಡ ಹಾಗೂ A2 ಆರೋಪಿ ನಟ ದರ್ಶನ್ ರವರನ್ನು ವೆಣ್ಣ ವಾಹನದಲ್ಲಿ ಕರೆತರಲಾಗಿತ್ತು. ಪೊಲೀಸರ ಭದ್ರತೆಯ ನಡುವೆಯೂ ಕೋರ್ಟ್ ಆವರಣದ ಒಳಗಡೆ ಹೋದ ದರ್ಶನ್ ರವರಿಗೆ ಕೆಲವೊತ್ತು ಅಲ್ಲಿಯೇ ಕಾಯುವ ಹಾಗೆ ತಿಳಿಸಲಾಗಿತ್ತು. 81 ದಿನಗಳ ಕಾಲ ನಟ ದರ್ಶನ್ ರವರು ಹೊರ ಜಗತ್ತನ್ನು ಕಾಣದ ಕಾರಣ ಅವರು ಹೇಗಿರಬಹುದು ಎಂಬ ಕುತೂಹಲ ಎಲ್ಲರಲ್ಲಿಯೂ ಇತ್ತು. ಈ ವೇಳೆ ನಟ ದರ್ಶನ್ ರವರು ಹೊರಗಡೆ ಕುಳಿತಿರುವ ಫೋಟೋ ಈಗ ಸಖತ್ತಾಗಿ ವೈರಲ್ ಆಗಿದೆ. ಮುಖ ಸಂಪೂರ್ಣವಾಗಿ ಬಾಡಿ ಹೋಗಿದೆ, ನೀವು ಆಲ್ರೆಡಿ ಇವಾಗ ನೋಡ್ತಾ ಇದ್ದೀರಿ. ಎರಡು ಕೈಗಳನ್ನು ಜೋಡಿಸಿ ದೇವರನ್ನ ಬೇಡಿಕೊಳ್ಳುವಂತ ನಟ ದರ್ಶನ್ ರವರು ಕಂಡು ಬರ್ತಾ ಇದೆ. ಒಟ್ಟಿನಲ್ಲಿ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಇಂತಹ ಇಕ್ಕಟ್ಟಿನ ಅವರವರ ಫ್ಯಾನ್ಸ್ ಗಳು ನಮ್ಮ ಬಾಸ್, ನಮ್ಮ ಡಿ ಬಾಸ್ ಎಂದು ಹೇಳಿ ಕೆಲವೊಂದು ಫೋಟೋಗಳನ್ನ ವಿಡಿಯೋಗಳನ್ನ ಸಖತ್ತಾಗಿ ವೈರಲ್ ಮಾಡ್ತಾ ಇದ್ದಾರೆ. ಅದು ಕೂಡ ನೀವು ಈಗ ಜಾಲತಾಣಗಳಲ್ಲಿ ನೋಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಕೋರ್ಟ್ ಆವರಣದಲ್ಲಿ ನಟ ದರ್ಶನ್ ರವರು ಸಪ್ಪೆ ಮುಖವನ್ನು ಇಟ್ಟುಕೊಂಡಿರೋದು ನೋಡಿ ವಿನೀಶ್ ಕಣ್ಣೀರಿಟ್ಟಿದ್ದಾನೆ ಅಂತಾನೆ ಹೇಳ್ಬಹುದು. ಬಂಧುಗಳೇ, ಯಾವ ಮಕ್ಕಳಿಗಾದರೂ ನನ್ನ ತಂದೆ ಈ ರೀತಿ ಆಗಿದ್ದಾನೆ ಅಂದರೆ ತುಂಬಾನೇ ಬೇಜಾರು ಮಾಡ್ಕೊಂತಾರೆ. ನನ್ನ ತಂದೆಯನ್ನು ಈ ರೀತಿ ನೋಡಲು ಆಗುತ್ತಿಲ್ಲ ಅಮ್ಮ ಅಂತ ಎಂದು ತಾಯಿಯ ಬಳಿ ವಿನೀಶ್ ತನ್ನ ಅಳಲನ್ನು ತೋಡಿಕೊಳ್ತಾ ಇದ್ದಾನೆ. ಆದರೆ ಮುಂದಿನ ಕೋರ್ಟ್ ತೀರ್ಮಾನ ಏನು ಅನ್ನೋದು ಕಾದು ನೋಡಬೇಕಾಗಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದು ವಿಶೇಷವಾದಂತಹ ಸುದ್ದಿಯಲ್ಲಿ. ಧನ್ಯವಾದಗಳು.